ಒಂದು ಕಾಲಕ್ಕೆ ಕನ್ನಡ ಪರ ಸಂಘಟನೆಗಳು ಅಂದರೆ ರಾಜಧಾನಿಗೆ ಸೀಮಿತವಾದಂತಹ ಸಂಘಟನೆಗಳು ಅಂತ ಇತ್ತು. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಭಾಳ ಮುಖ್ಯವಾಗಿ ಗೆಳೆಯ ಟಿ ಎ ನಾರಾಯಣಗೌಡರು ಅದರ ಸಾರಥ್ಯವನ್ನು ವಹಿಸಿಕೊಂಡ ಮೇಲೆ ಇಡೀ ಕರ್ನಾಟಕದ ಅಖಂಡ ಕರ್ನಾಟಕದ ಒಂದು ಕನ್ನಡ ಪರ ಸಂಘಟನೆಯಾಗಿ ರೂಪಿತಗೊಳ್ತಾ ಇರೋದು ನನ್ನಂಥವ್ರಿಗೆ ಭಾಳ ಸಂತೋಷದ ವಿಷಯ. ಬೀದರ್ನಲ್ಲಿ ಯಾವುದನ್ನು ಒಂದು ರಾಜ್ಯದ ಒಂದು ವಿಷಯ ಕುರಿತಂತೆ ಆಗಲಿ, ನೀರಾವರಿ ಕುರಿತಂತೆ ಅನ್ಯಾಯವಾದರೆ ಇಲ್ಲಿ ಮೈಸೂರಿನಲ್ಲಿ ಕೂಡ ಪ್ರತಿಭಟನೆ ಆಗ್ತದೆ. ಇಲ್ಲಿ ಏನು ಕಾವೇರಿ ಚಳವಳಿ ಆದರೂ ಕೂಡ ಅಲ್ಲಿ ಪ್ರತಿಭಟನೆ ಆಗ್ತದೆ. ಸೊ ಹೀಗಾಗಿ ಕೆಲವು ಒಂದು ಭಾಷೆಯ ಬಗ್ಗೆ, ಐಕ್ಯತೆ ಬಗ್ಗೆ ಮೂಡಿಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸಿದ್ದಾರೆ. ಒಂದು ಕಾಲಿತ್ತು ಉತ್ತರ ಕರ್ನಾಟಕದ ಪ್ರತ್ಯೇಕತೆ ಭಾವನೆ ಬಂದಾಗ ಅನೇಕ ಗಣ್ಯರ ಜೊತೆಗೆ ನಾನು ಕೂಡ ದನಿ ಹಾಕಿದ್ದುಂಟು, ನಮಗೆ ಉತ್ತರ ಕರ್ನಾಟಕ ರಾಜ್ಯವನ್ನು ಪ್ರತ್ಯೇಕ ಕೊಡಿ ಅಂತೇಳಿ. ಆದರೆ ಅಂಥ ಎಲ್ಲ ಸಂದರ್ಭಗಳನ್ನು ನಮ್ಮ ನಾರಾಯಣಗೌಡರವರು ಮುಂಚಿತವಾಗಿಯೇ ಅರಿತುಕೊಂಡು ಇಡೀ ಸಮಗ್ರ ಕರ್ನಾಟಕದ ಕಲ್ಪನೆಯನ್ನು ಇಟ್ಟುಕೊಂಡು ನಮ್ಮ ಹಿಂದಿನವರ ಶ್ರಮದ ಫಲವಾಗಿ, ಅವರ ತ್ಯಾಗದ ಫಲವಾಗಿ ನಾವೆಲ್ಲರೂ ಕೂಡ ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ಒಂದಾಗೋಣ ಅನ್ನೋ ಭಾವನೆ ಇಟ್ಟುಕೊಂಡು ಬಹುಮುಖ್ಯವಾಗಿ ಇವತ್ತು ಕರ್ನಾಟಕದ ಮೇಲೆ ಆಗಿರುವಂಥ ಅನ್ಯಾಯಗಳನ್ನು ಮತ್ತು ದೌರ್ಜನ್ಯಗಳನ್ನು ಮತ್ತು ಇನ್ಮೇಲೆ ಆಗುವಂಥ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಮಗ್ರವಾಗಿ ನಾಡನ್ನು ಕಟ್ಟಿದ್ದಾರೆ. ಬೆಂಗಳೂರಿನ ಕಟ್ಟಿರ್ತಕ್ಕಂಥ ಕೆಂಪೇಗೌಡರು ಬಹುತೇಕ ಅದು ಬೆಂಗಳೂರು ಜನಕ್ಕೆ ಅಷ್ಟೇ ಗೊತ್ತಿತ್ತು, ಬಹುತೇಕ ನಮ್ಮ ಭಾಗದಲ್ಲಿ ಯಾರಿಗೂ ಸಹ ಗೊತ್ತಿರಲಿಲ್ಲ. ಆದರೆ ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡರ ಹೆಸರಿಡೋದ್ರ ಮೂಲಕವಾಗಿ ಅವರನ್ನು ಪರಿಚಯಿಸುವಂಥ ಕೆಲಸ, ಅದರ ಜೊತೆಯಲ್ಲಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮ, ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳ ರಾಯಣ್ಣ ಮತ್ತು ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ರಾಣಿ ಹಬ್ಬಕ್ಕ ಮತ್ತು ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ನಾಡೋಳ ಕೃಷ್ಣಾಜ ಒಡೆಯರ ಹೆಸರನ್ನು ಇಡುವಂಥ ಒಂದು ಹೊಸ ಧ್ವನಿಯನ್ನು ಹಾಕೋದ್ರ ಮೂಲಕವಾಗಿ ಅಖಂಡ ಕರ್ನಾಟಕವನ್ನು ಒಂದುಗೂಡಿಸುವಂಥ ಒಂದು ದೊಡ್ಡ ದಿಶಕ್ತಿ ಅಂತಂದರೆ ಅದು ನಾರಾಯಣಗೌಡರು ಅಂತ ಹೇಳಿದ್ರೆ ತಪ್ಪಾಲಿಕ್ಕಿಲ್ಲ. ಇವತ್ತಿನ ದಿವಸ ಕಾವೇರಿ ವಿಷಯವಾಗಿ ಬೆಳಗಾವಿಯಲ್ಲಿ ಹೋರಾಟ ನಡೆಯುತ್ತೆ, ಅದೇ ಬೆಳಗಾವಿ ವಿಷಯವಾಗಿ ಬೆಂಗಳೂರಿನಲ್ಲಿ ಹೋರಾಟ ನಡೆಯುತ್ತೆ, ಬೀದರ್ನಲ್ಲಿ ಹೋರಾಟ ನಡೆಯುತ್ತೆ, ಚಾಮರಾಜನಗರದಲ್ಲಿ ಹೋರಾಟ ನಡೆಯುತ್ತೆ. ಈ ರೀತಿ ಕನ್ನಡ ಹೋರಾಟಗಾರರನ್ನು ಒಂದು ಸಂಘಟನೆಯಡಿ ಸಂಘಟಿಸಿ ಒಂದು ದಕ್ಷವಾದ ಸಂಘಟನೆ, ದಕ್ಷವಾದ ನಾಯಕತ್ವ ಕೊಟ್ಟಿರೋದು ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ. ಕಳಸಾ ಬಂಡೂರಿಗಾಗಿ ರಕ್ಷಣಾ ವೇದಿಕೆಯವರು ಹುಬ್ಳಿಲಿ ಒಂದು ಬಹಳ ದೊಡ್ಡ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅಂತ ಕೇಳಿದಾಗ ನಂಗೆ ಭಾಳ ಮೊದಲಿಗೆ ಆಶ್ಚರ್ಯ ಆಗಿತ್ತು. ಆನಂತರ ಅದನ್ನು ನೋಡೋಣ ಅಂತಲೇ ನಾನು ಹುಬ್ಳಿಗೆ ರಜೆ ಹಾಕ್ಕೊಂಡು ಹೋಗಿ ನೋಡಿದಾಗ ಅಲ್ಲಿ ಇಂದಿರಾ ಗಾಜಿನ ಮನೆಯಲ್ಲಿ ಒಂದು 10,000 ಜನರನ್ನು ಸೇರಿಸಿ ಬೃಹತ್ತಾದ ರ್ಯಾಲಿ ಮಾಡಿ ಹುಬ್ಳಿ ಪೇಟೆಗಳಲ್ಲಿ ಎಲ್ಲೂ ಒಂದು ರೀತಿಲಿ ಕನ್ನಡ ಬಾವುಟ ಹಾರಿಸ್ಕೊಂಡು ಕನ್ನಡ ಧ್ವಜ ಹಾಕ್ಕೊಂಡು ಹುಬ್ಳಿ ಪೇಟೆಗಳಲ್ಲಿ ಓಡಾಡುವಂಥ ಒಂದು ರ್ಯಾಲಿನ ನಾನು ಎಂದೂ ನೋಡಿರಲಿಲ್ಲ ಹೆಚ್ಚು ಕಡಿಮೆ. ಹಾಗಾಗಿ ಅಂಥದ್ದೊಂದು ಸಂದರ್ಭದಲ್ಲಿ ನನಗೆ ಒಂದು ನಂಬಿಕೆ ಏನು ಬಂತು ಅಂದರೆ ಇದು ಬರೀ ಬೆಂಗಳೂರಿಗೆ ಸೀಮಿತವಾದ ಒಂದು ಸಂಘಟನೆ ಅಲ್ಲ, ಕರ್ನಾಟಕದ ಎಲ್ಲ ವಿಷಯಗಳ ಬಗ್ಗೆ, ಅದು ಬರೀ ಭಾಷೆಗೆ ಸಂಬಂಧಪಟ್ಟಿದ್ದ ಒಂದು ಇಮೋಷ್ನಲ್ ಆದ ವಿಷಯಗಳಷ್ಟೇ ಅಲ್ಲ, ಅದು ಜನಜೀವನಕ್ಕೆ ಸಂಬಂಧಪಟ್ಟಿದ್ದು ನದಿ ನೀರು, ಕುಡಿಯೋ ನೀರು ಅಥವಾ ಗಡಿ ವಿವಾದ ಅಥವಾ ನಮಗೆ ಬೇಕಾಗಿರುವಂಥ ಬೇರೆ ಬೇರೆ ಯೋಜನೆಗಳಿರ್ಬೋದು, ಇಂಥದ್ದು ಎಲ್ಲದಕ್ಕೂ ಸ್ಪಂದಿಸುವಂಥ ಒಂದು ಸಂಘಟನೆ ಅನ್ನೋದು ನನಗೆ ಆವಾಗ ಅನಿಸಿದ್ದು. 2009ರಲ್ಲಿ ಉತ್ತರ ಕರ್ನಾಟಕದ ಒಂದು ನೆರೆಹಾವಳಿಯಾದಾಗ ಸುಮಾರು ನಮ್ಮ ಗದಗ ಜಿಲ್ಲೆಯಲ್ಲಿ 10 ಹಲವಾರು ಮನೆಗಳಲ್ಲಿ ಹಾನಿಗೊಳಗಾಗಿದ್ದು, ಜೊತೆಗೆ ಹಲವಾರು ಕುಟುಂಬಗಳು ಬೀದಿ ಪಾಲು ಬಂದಾಗ ಯಾವ ರಾಜ್ಯ ಸರ್ಕಾರವಾಗಲಿ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಆ ಒಂದು ಕುಟುಂಬಗಳಿಗೆ ಪರಿಹಾರವನ್ನು ಒದಗಿಸೋಕ್ಕೆ ಆಗಲಿಲ್ಲ. ಆದರೆ ನಮ್ಮ ರಾಜ್ಯಾಧ್ಯಕ್ಷರು ಬೆಂಗಳೂರಿಂದ ಸುಮಾರು 500-600 ಕಿಲೋಮೀಟರ್ ಗದಗ ಜಿಲ್ಲೆಗೆ ಬಂದು ಜಿಲ್ಲೆಯನ್ನು ಪ್ರವಾಹಿಸಿ ಪ್ರತಿ ಏನು ಆ ಕುಟುಂಬಗಳು ಅಲ್ಲಿ ನಷ್ಟಕ್ಕೆ ಅನುಭವಿಸಿದ್ರೆ ಅಂಥ ಕುಟುಂಬಗಳಿಗೆ ಪ್ರತಿ 5,000 ರೂಪಾಯಿಗಳನ್ನು ಅಲ್ಲಿ ಸಹಾಯಧನ ಮಾಡಿದರು. ಜೊತೆಗೆ ತಂದೆ ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥ ಆ ಒಂದು ಮಕ್ಕಳನ್ನು ದತ್ತು ತೆಗೆದುಕೊಂಡು ಅವರ ಸಂಪೂರ್ಣ ಶಿಕ್ಷಣವನ್ನು ಅವ್ರನ್ನ ಪೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಇದನ್ನೆಲ್ಲವನ್ನು ನೋಡಿದಾಗ ನಮ್ಮ ರಾಜ್ಯಾಧ್ಯಕ್ಷರು ಕೇವಲ ಹೋರಾಟವಲ್ಲ, ಇವತ್ತು ಸಮಾಜಮುಖಿಯಾಗಿ ಸಮಾಜದ ಒಂದು ಏಳಿಗೆಗಾಗಿ ದುಡಿತಾರೆ ಅಂತಕ್ಕಂಥ ವಿಷಯ ಕೂಡ ಇವತ್ತು ಇಲ್ಲಿ ಗೊತ್ತಾಗ್ತದೆ.